ನಮಸ್ತೆ. ಇವತ್ತು ನೋಡಿ ನಾನು ಚಂದ್ರ ದರ್ಶನವನ್ನು ಮಾಡಿಸ್ತಾ ಇದ್ದೀನಿ. ಇದು ಸಂಕಷ್ಟ ಚತುರ್ದಶಿ ಅಲ್ಲ, ಆದರೆ ಹುಣ್ಣಿಮೆಯ ಚಂದ್ರ ದರ್ಶನ. ಪ್ರತಿ ಹುಣ್ಣಿಮೆಯಲ್ಲೂ ನಾವು ಮನೆಯಿಂದ ಆಚೆ ಕಡೆ ಬಂದು ಚಂದ್ರ ದರ್ಶನವನ್ನು ಮಾಡಿ ಓಂ ಶ್ರೀ ಚಂದ್ರಾಯ ನಮಃ ಎಂದು ನಮ್ಮ ಮನದಾಸೆಗಳನ್ನು, ಆರೋಗ್ಯದ ಸಮಸ್ಯೆ ಬಗ್ಗೆ ಎಲ್ಲ ಕೇಳಿಕೊಂಡು ಕೈ ಮುಗಿದು ಮಲಗಲು ಹೋಗಬೇಕಾಗುತ್ತದೆ. ಪ್ರತಿ ಹುಣ್ಣಿಮೆಯಲ್ಲೂ ಹೀಗೆ ಮಾಡಿಕೊಳ್ಳಿ. ನಂಬಿಕೆ ಇರುವವರು ಮಾತ್ರ ಮಾಡಿ, ಓಕೆನಾ? ನಂಬಿಕೆ ಇಲ್ಲದಿರುವವರು ಮಾಡಿದರೆ ವೇಸ್ಟ್, ಏನೂ ಪ್ರಯೋಜನ ಆಗೋದಿಲ್ಲ. ಮತ್ತು ಅಷ್ಟೇ ಅಲ್ಲದೆ ನಂಬಿಕೆ ಇರುವವರು ತಮ್ಮ ಮಕ್ಕಳಿಗೂ ಕೂಡ ಆಚೆ ಕಡೆ ಬಂದು ಚಂದ್ರ ದರ್ಶನವನ್ನು ಮಾಡಲು ಹೇಳಿ. ಈ ಚಂದ್ರ ದರ್ಶನವು ಸಂಕಷ್ಟ ಚತುರ್ದಶಿ ದಿನ ನಾವು ಪೂಜೆ ಮಾಡಿ ದರ್ಶನವನ್ನು ಮಾಡ್ತೀವಿ ಅಲ್ವಾ. ಇದು ಹುಣ್ಣಿಮೆಯ ಚಂದ್ರ, ಫುಲ್ ಮೂನ್. ಹುಣ್ಣಿಮೆ ದಿನ ಫುಲ್ ಮೂನ್ ಆಗಿರುತ್ತಲ್ವ, ತುಂಬಿರುವ ಚಂದ್ರನ ದರ್ಶನವನ್ನು ಮಾಡೋದ್ರಿಂದ ನಮ್ಮ ಸಕಲ ಇಷ್ಟಾರ್ಥಗಳು ಕೈಗೂಡುತ್ತವೆ ಎಂಬ ನಂಬಿಕೆ ಇದೆ. ಅದಕ್ಕೋಸ್ಕರ ನಾನು ಪ್ರತಿ ಹುಣ್ಣಿಮೆಯಲ್ಲೂ ಮಾಡ್ತಾಯಿದ್ದೀನಿ. ಈ ಥರ ನೀವು ಕೂಡ ಮಾಡಿಕೊಳ್ಳಿ. ನಂಬಿಕೆ ಇದ್ದರೆ ಮಾತ್ರ ಮಾಡಿಕೊಳ್ಳಿ. ನಿಮಗೆ 2, 3, 4 ಹುಣ್ಣಿಮೆ ಅನ್ನೋದ್ರೊಳಗಾಗಿ ಯಾವ ರೀತಿ ಚೇಂಜಸ್ ಆಗುತ್ತೆ ಅಂತ ನೀವೇ ನೋಡಿಕೊಳ್ಳಿ. ಆದರೆ ನೆನಪಿರಬೇಕು, ಇವತ್ತು ಹುಣ್ಣಿಮೆ ದಿನ ನಾನು ಆಚೆ ಕಡೆ ಹೋಗಿ ಚಂದ್ರ ದರ್ಶನ ಮಾಡಬೇಕು ಅಂತ ನೆನಪಲ್ಲಿ ಇಟ್ಕೊಳ್ಳಿ. ಅಷ್ಟೇ ಅಲ್ಲದೇ ಅಕ್ಕಪಕ್ಕದ ಮನೆಯವರಿಗೂ ಕೂಡ ಹೇಳಿಕೊಡಿ. ಒಳ್ಳೆಯದಾಗುತ್ತೆ ಅಂದರೆ ಯಾಕೆ ಎಲ್ಲರೂ ಮಾಡಬಾರ್ದು ಅಲ್ವಾ? ಖಂಡಿತ ಎಲ್ಲರೂ ಮಾಡಿ ಈ ಥರ ದರ್ಶನವನ್ನು ಮಾಡಿಕೊಳ್ಳಿ. ನಮ್ಮ ಕಣ್ಣಿಗೆ ಕಾಣುವ ದೇವರು ಅಂದರೆ ಸೂರ್ಯ ಮತ್ತು ಚಂದ್ರ ಅಲ್ವಾ. ಅಷ್ಟೇ ಅಲ್ಲದೆ ನಮ್ಮ ತಂದೆ ತಾಯಿಗಳು, ಈ 4 ಜನರ ಆಶೀರ್ವಾದ ಇದ್ದರೆ ನಮಗೆ ಎಲ್ಲ ದೇವರ ಆಶೀರ್ವಾದ ಇದ್ದಂತೆ, ಓಕೆನಾ? ಅದಕ್ಕೋಸ್ಕರ ನೀವೆಲ್ಲರೂ ಬೆಳಗ್ಗೆ ಎದ್ದು ಸೂರ್ಯನಿಗೆ ಕೈ ಮುಗಿರಿ. ಹುಣ್ಣಿಮೆ ದಿನ ಚಂದ್ರ ದರ್ಶನವನ್ನು ಮಾಡಿಕೊಳ್ಳಿ. ನೋಡಿ, ಈ ಚಂದ್ರ ದರ್ಶನದ ಒಂದು ವಿಡಿಯೋ ಮತ್ತು ಮಳೆಗಾಲದಲ್ಲಿ ಕಾಣಿಸಲ್ವಲ್ಲ ಅಂತ ಅನ್ಕೋತಿದ್ದೀರಲ್ವಾ. ಮಳೆಗಾಲದಲ್ಲಿ ಈ ಚಂದ್ರನನ್ನು ನೆನಪಿನಲ್ಲಿಟ್ಕೊಂಡು ಮನದಲ್ಲಿ ಓಂ ಶ್ರೀ ಚಂದ್ರಾಯ ನಮಃ ಅಂತ ಅಂದ್ಕೊಂಡ್ರೆ ಸಾಕು. ಮನೆಯಿಂದ ಆಚೆ ಕಡೆ ಬಂದು ಎಲ್ಲೂ ಚಂದ್ರ ಕಾಣ್ತಾ ಇಲ್ಲಪ್ಪ, ಮಳೆ ಬಂದಿದೆ, ಮೋಡ ಎಲ್ಲ ಇದೆ ಅಂದ್ಕೊಳ್ಳೋದೇ ಬೇಡ. ನಿಮ್ಮ ಮನದಲ್ಲೇ ಈ ಚಂದ್ರನ ರೂಪ ಹೇಗಿದೆ ನೋಡ್ಕೊಳ್ಳಿ. ಅದನ್ನು ಕಣ್ಣು ಮುಚ್ಚಿ ಆ ಥರ ಹೇಳ್ಕೊಂಡ್ರೆ ಆಯಿತು, ಇಷ್ಟೇ, ಓಕೆನಾ? ಈ ರೀತಿ ನಿಮಗೆ ಚಂದ್ರ ದರ್ಶನದ ಒಂದು ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಬಾಯ್.